ನನ್ನ ಹೆಸರು ಅರುಣ್ ಅಂತ. ವರ್ಣ ಕ್ಲೇ ಆರ್ಟ್ಸ್ ಅಂತ ಮಲ್ಲೇಶ್ವರಮಲ್ಲಿ ಸುಮಾರು 25 ವರ್ಷದಿಂದ ನಮ್ಮದು ಸೆಟಪ್ ಆಗಿರೋ ಶಾಪ್ ಇದು. ನಾವು ಹ್ಯಾಂಡಿಕ್ರಾಫ್ಟ್ಸ್ ಒಳಗಡೆ ಮಲ್ಲೇಶ್ವರಮಲ್ಲಿ ಫಸ್ಟ್ ಶುರು ಮಾಡಿದ್ದು ವರ್ಣ ಕ್ಲೇ ಆರ್ಟ್ಸಿಂದ. ನಾವು ಸುಮಾರು 17 ವರ್ಷದಿಂದ ಎಕ್ಸಿಬಿಷನ್ಸು ಎಲ್ಲ ಮಾಡ್ತೀವಿ. ಸುಮಾರು 7 ಸ್ಟೇಟ್ಗಳಿಂದ ನಾವು ನಮ್ಮ ಪ್ರಾಡಕ್ಟ್ಸ್ನ ಸೋರ್ಸ್ ಮಾಡಿಬಿಟ್ಟು ನಮ್ಮ ಮಲ್ಲೇಶ್ವರಂ ಜನಕ್ಕಿರ್ಬೋದು, ಇಲ್ಲ ಬೆಂಗಳೂರು ಜನಕ್ಕಿರ್ಬೋದು, ಇಲ್ಲ ಕರ್ನಾಟಕ ಜನತೆಗಿರ್ಬೋದು ನಾವು ಸಪ್ಲೈ ಮಾಡ್ತಾಯಿದ್ದೀವಿ, ಕೊಡ್ತಾಯಿದ್ದೀವಿ. ನಮಗೆ ಸುಮಾರು 2000 ಜನ ಆರ್ಟಿಸ್ಟ್ಗಳು ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಅಂದರೆ ನಾವು ಸೋರ್ಸ್ ಮಾಡಿ ತರಿಸ್ತೀವಿ ಆ ಪ್ರಾಡಕ್ಟ್ಸ್ನೆಲ್ಲ. ಅದು ವೆಸ್ಟ್ ಬೆಂಗಾಲು, ಗುಜರಾತು, ರಾಜಸ್ಥಾನ, ಕರ್ನಾಟಕ, ತಮಿಳುನಾಡು, ಆಂಧ್ರ, ಒರಿಸ್ಸಾ ಈ ಸ್ಟೇಟ್ಗಳಿಂದ ನಮಗೆ ಪ್ರಾಡಕ್ಟ್ಸ್ಗಳು ಬರುತ್ತೆ. ನಮ್ಮಲ್ಲಿ ವುಡ್ ಇದೆ, ಕ್ಲೇ ಇದೆ, ಮೆಟಲ್ ಇದೆ, ಮಿಕ್ಸ್ ಮೀಡಿಯಾ ಇದೆ, ಬ್ರಾಸ್ ಇದೆ, ಕಾಪರ್ ಇದೆ, ಎಲ್ಲ ಪ್ರಾಡಕ್ಟ್ ಮೆಟೀರಿಯಲ್ ವೆರೈಟೀಸು. ಯು ಗೆಟ್ ಮೋರ್ ದೆನ್ 3000 ವೆರೈಟೀಸ್ ನಮ್ಮ ಅಂಗಡೀಲಿ. ವೆರೈಟೀಸು ಡಿಸ್ಪ್ಲೇನಲ್ಲೇ ಇದೆ ಪ್ರಾಡಕ್ಟ್ಸು. ನಮ್ಮಲ್ಲಿ ಥೀಮ್ ಪ್ರಾಡಕ್ಟ್ಸ್ ಎಲ್ಲ ನಾವು ನಮ್ಮ ಶಾಪಲ್ಲಿ ಸೇಲ್ ಮಾಡ್ತೀವಿ. ಅಂದರೆ ಮೈಸೂರು ಪ್ರಾಡಕ್ಟ್ಸು, ಮೈಸೂರು ಥೀಮ್ ಅಂತ ಮಾಡ್ತೀವಿ. ಅದರೊಳಗಡೆ ಮೈಸೂರು ಪ್ಯಾಲೇಸ್ ಇರ್ಬೋದು, ದರ್ಬಾರ್ ಸೆಟ್ ಇರ್ಬೋದು, ಎಲಿಫೆಂಟ್ ಕಾರ್ಟು, ಹಾರ್ಸ್ ಕಾರ್ಟು, ಮ್ಯೂಸಿಕಲ್ ಸೆಟ್ಟು, ಮ್ಯೂಸಿಕ್ ಬ್ಯಾಂಡ್ ಸೆಟ್ಟು, ಈ ಥರದ್ದು ಬರುತ್ತೆ. ಕೃಷ್ಣಲೀಲಾ ಪ್ರಾಡಕ್ಟ್ಸ್ಗಳಲ್ಲಿ ವುಡ್ಡಲ್ಲೂ ಬರುತ್ತೆ, ಕ್ಲೇನಲ್ಲೂ ಬರುತ್ತೆ. ಕೃಷ್ಣಾವತಾರ, ದಶಾವತಾರ ಈ ಥರ ಪ್ರಾಡಕ್ಟ್ಸ್ ಬರುತ್ತೆ. ಆಮೇಲೆ ತಮಿಳ್ನಾಡು ಟೆಂಪಲ್ಗಳದ್ದು ಸುಮಾರು ಪ್ರಾಡಕ್ಟ್ ಲೈಕ್ ಮಧುರೈ ಟೆಂಪಲ್ಲು, ತಂಜಾವೂರು ಟೆಂಪಲ್ಲು, ರಾಮೇಶ್ವರಂ ಟೆಂಪಲ್ಲು ಈ ಥರ ಪ್ರಾಡಕ್ಟ್ಸು ನಮ್ಮಲ್ಲಿ ಡಿಸ್ಪ್ಲೇಗಿದೆ. ಈ ವರ್ಷ ಹೊಸದು ನಮ್ಮಲ್ಲಿ ರಾಮ ಮಂದಿರ, ಅಯೋಧ್ಯ ರಾಮ ಮಂದಿರನೂ ಮಾಡಿಸಿದ್ದೀವಿ, ಕಾಶಿ ವಿಶ್ವನಾಥ ಮಾಡಿಸಿದ್ದೀವಿ, ಕೇದಾರು, ಬದ್ರಿನಾಥ್ ಅದನ್ನು ಮಾಡಿಸಿದ್ದೀವಿ. ನಮ್ಮ ಭಾರತದ ಹೆಮ್ಮೆ ಚಂದ್ರಯಾನ ಸಹ ನಮ್ಮ ಹತ್ರ ಮಾಡೆಲ್ ಸಹ ಅದರೊಳಗೂ ಮಾಡಿಸಿದ್ದೀವಿ. ನಾವು ಹೊಸ ಪಾರ್ಲಿಮೆಂಟ್ನ ಮಾಡೆಲ್ ಮಾಡಿಸಿದ್ದೀವಿ. ಅಶೋಕ ಸ್ತಂಭಗಳು ಆ ಥರ ತುಂಬ ಅಂದರೆ ಸುಮಾರು ಆ ಥರ ವೆರೈಟಿನೇ ನಮ್ಮ ಹತ್ರ 1,500 ವೆರೈಟೀಸ್ ಇದೆ. ಅದಕ್ಕಿಂತ ಮೇನ್ ನಮ್ಮ ಹತ್ರ ಏನು ಅಂದರೆ ಗೊಲು ಸ್ಟ್ಯಾಂಡ್, ಅಂದರೆ ಬೊಂಬೆ ಇಡೋ ಸ್ಟ್ಯಾಂಡ್ ಫೋಲ್ಡೆಬಲ್ ನಾವೇ ಹೊಸದಾಗಿ ಮಾಡಿಸಿದ್ದೀವಿ. ಈ ವರ್ಷದಿಂದ ನಾವು ಮಾಡಿಸಿದ್ದೀವಿ. ಅದನ್ನು ವೆರಿ ಈಸಿ ಫೋಲ್ಡ್ ಮಾಡ್ಬೋದು. ಎಂಥ ಸಣ್ಣ ಮಕ್ಕಳು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಬೋಲ್ಟು, ನೆಟ್ಟು, ಸ್ಪ್ಯಾನರು ಏನು ಬೇಕಾಗಿಲ್ಲ. ಹಾಗೆ ಆಟೋಮೆಟಿಕ್ ಆಗಿ ಆಗೋ ಹಂಗೆ ನಾವು ಮಾಡಿದ್ದೀವಿ. ವೆರಿ ಲೈಟ್ ವೆಯ್ಟು, 150 ಕಿಲೋಸ್ ಟು 300 ಕಿಲೋಸ್ವರೆಗೂ ಅದು ಸ್ಟ್ರಾಂಗ್ ಆಗಿ ಭಾರ ತಡೆಯುವಂಥ ಶಕ್ತಿ ನಮ್ಮ ಗೊಲು ಸ್ಟ್ಯಾಂಡ್ ಇದೆ. ಈ ವರ್ಷದ ಸ್ಪೆಷಾಲಿಟಿನೇ ನಮ್ಮದು ಗೊಲು ಸ್ಟ್ಯಾಂಡ್. ಆಲ್ರೆಡಿ ಅದು ನಮ್ಗೆ ಆರ್ಡರ್ಸ್ ಬರ್ತಾ ಇದೆ, ಸೇಲ್ ಆಗ್ತಾ ಇದೆ. ಆದಷ್ಟು ಬೇಗ ನೀವೆಲ್ಲ ಬಂದು ತೊಗೊಂಡ್ರೆ ನಿಮಗೆ ಸಿಗುತ್ತೆ. ದಸರಾ ಟೈಮಲ್ಲೇ ಬಂದರೆ ನಿಮಗೆ ಖಂಡಿತವಾಗ್ಲೂ ಮಾಡಲಿಕ್ಕೂ ಆಗಲ್ಲ. ಇದು ಕಸ್ಟಮೈಸ್ಡ್ ಪ್ರಾಡಕ್ಟ್. ಅದು ಬಿಟ್ಟು ಎಲಿಫೆಂಟ್ಸ್ ಇದೆ, ಹಾರ್ಸ್ ಇದೆ, ಅನಿಮಲ್ಸ್ ಇದೆ, ಬರ್ಡ್ಸ್ ಇದೆ, ಆನೆ ಅಂಬಾರಿ, ಮೈಸೂರಿಗೆ ಬೇಕಾಗಿರುವಂಥ ಆನೆ ಅಂಬಾರಿ ಈ ಥರ ಪ್ರಾಡಕ್ಟ್ ಸಹ ನಮ್ಮ ಅಂಗಡಿಲಿ ಸಿಗುತ್ತೆ. ನಮ್ಮ ಹತ್ರ ಸುಮಾರು 25 ರೂಪಾಯಿಯಿಂದ 20,000 ರೂಪಾಯಿವರೆಗೂ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ. ಆ ಪ್ರಾಡಕ್ಟ್ಸು ನಿಮಗೆ ಚನ್ನಪಟ್ಟಣ ಟಾಯ್ಸ್ ಇರ್ಬೋದು, ವಾರಣಾಸಿ ಟಾಯ್ಸ್ ಇರ್ಬೋದು, ಏಟಿಕೊಪ್ಪ ಟಾಯ್ಸ್ ಇರ್ಬೋದು, ತಮಿಳ್ನಾಡು ಟಾಯ್ಸ್ ಇರ್ಬೋದು, ಆ ಥರನೂ ಇದೆ. ಟಾಯ್ಸ್ ಅಂದರೆ ಮಕ್ಕಳಾಡೋ ಅಂಥ ಆಟಿಕೆಗಳಲ್ಲ, ಕ್ರಾಫ್ಟ್ ಪ್ರಾಡಕ್ಟ್ಸ್ ತುಂಬ ವೆರೈಟೀಸು ಆ ಥರ ಇದೆ ಅದರೊಳಗಡೆ ನಮ್ಮದು. ಈಗ ಕರ್ನಾಟಕದಿಂದ ನೀವು ಯಾವ್ಯಾವ ಥರ ಪ್ರಾಡಕ್ಟ್ಸ್ನ ಸೋರ್ಸ್ ಮಾಡಿ ಮಾಡ್ತಾ ಇದ್ದೀರಾ ಅದೊಂಚೂರು ಎಕ್ಸ್ಪ್ಲೇನ್. ಕರ್ನಾಟಕದ ವರ್ಲ್ಡ್ ಫೇಮಸ್ ಚನ್ನಪಟ್ಟಣ ಟಾಯ್ಸ್ ಇದೆ, ಅದನ್ನು ನಾವು ಸೇಲ್ ಮಾಡ್ತೀವಿ. ಚನ್ನಪಟ್ಟಣ ಟಾಯ್ಸ್ ಅಂದಿದ ತಕ್ಷಣ ಎಲ್ಲರೂ ಒಂದೇ ಥರ ಪ್ಲ್ಯಾನ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ತುಂಬ ಡಿಫ್ರೆಂಟ್ ಟಾಯ್ಸು, ಚನ್ನಪಟ್ಟಣ ಪ್ರಾಡಕ್ಟ್ಸು ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಮೈಸೂರು ಪ್ರಾಡಕ್ಟ್ಸ್ ಇದೆ, ಮೈಸೂರು ಅರಮನೆಗೆ, ಮೈಸೂರು ಕ್ಲಾಕು, ಮೈಸೂರು ಸರ್ಕಲ್ಲು, ಅಂಬಾರಿ ಸೆಟ್ಟು ಈ ಥರ ಎಲ್ಲ ಮೈಸೂರು ಪ್ರಾಡಕ್ಟ್ಸ್ ಸಹ ನಮ್ಮಲ್ಲಿದೆ. ಅದು ಬಿಟ್ಟು ಗ್ರಾಮಾಂತರದಿಂದ ಟೆರಕೋಟಾ ಪ್ರಾಡಕ್ಟ್ಸ್ಗಳನ್ನ, ಗಣೇಶ ವೆರೈಟೀಸ್ ಎಲ್ಲ ನಮ್ಮ ಹತ್ರ ರೆಡಿ ಅವೈಲಬಿಲಿಟಿ ಎನಿ ಟೈಮ್ ಇರುತ್ತೆ. ನೀವು ಸೇಲ್ಸ್ ಅಲ್ಲದೆ ನೀವು ಎಕ್ಸಿಬಿಷನ್ ಏನಾದರೂ ಮಾಡ್ತೀರಾ? ಖಂಡಿತ ನಡೆಸ್ತೀವಿ ನಾವು. ನಮ್ಮದು ಎಕ್ಸಿಬಿಷನ್ ಪ್ರಾಡಕ್ಟ್ಸು ನಮಗೆ ವರಮಹಾಲಕ್ಷ್ಮಿ ಹಬ್ಬದಿಂದನೇ ಶುರು ಆಗಿಬಿಡುತ್ತೆ ಬರೋದಕ್ಕೆ. ಆದರೆ ಪರ್ಟಿಕ್ಯುಲರ್ ಎಕ್ಸಿಬಿಷನ್ ಅಂತ ಮಾಡೋದು ನಾವು ದಸರಾಗೆ. ದಸರಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ 15 ದಿನದ ಮೊದಲು ನಾವು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡ್ತೀವಿ. ಅದು ನಮ್ಮ ಶಾಪ್ ಸರೌಂಡಿಂಗ್ ಒಳಗಡೆನೇ ಮಾಡ್ತೀವಿ ನಾವು. ಅದರೊಳಗಡೆ ಅಷ್ಟೇ ನಿಮಗೆ ಸುಮಾರು ಒಂದು 3-4 ಸಾವಿರ ವೆರೈಟೀಸು ಪ್ರಾಡಕ್ಟ್ಸನ್ನು ಡಿಸ್ಪ್ಲೇ ಮಾಡ್ತೀವಿ. ಅದಾದ ನಂತರ ದೀಪಾವಳಿ ಅದೇ ಎಕ್ಸಿಬಿಷನ್ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ದೀಪಗಳು, ದೀಪಾವಳಿ ಕ್ಯಾಂಡ್ಲ್ಗಳು, ರಂಗೋಲಿಗಳು, ಶುಭಲಾಭ್ ಸ್ಟಿಕ್ಕರ್ಗಳು, ಶುಭಲಾಭ್ ಹ್ಯಾಂಗಿಂಗ್ಸು ಆ ಥರ ಪ್ರಾಡಕ್ಟ್ಗಳು ಸುಮಾರು ನಮ್ಮದು ದೀಪಾವಳಿದು 1,500 ವೆರೈಟೀಸು ನಮ್ಮ ಶೋಕೇಸಲ್ಲಿ ಇಟ್ಟಿರ್ತೀವಿ ನಾವು. ನೋಡಿ, ನಾವು ಸುಮಾರು ನಮ್ಮ ಅಂಗಡಿ ಓಪನ್ ಮಾಡಿದ್ದೆ ನಾವು ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳ್ಬಿಟ್ಟು. ಆ ಹ್ಯಾಂಡಿಕ್ರಾಫ್ಟ್ಸ್ ಒಳಗಡೆ 15 ವರ್ಷದಿಂದ ಏನಿತ್ತು ಇವತ್ತಿಗೆ ಏನಿದೆ ತುಂಬ ಎಂಟೈರ್ಲಿ ಚೇಂಜ್ ಆಗಿದೆ. ತುಂಬ ಪ್ರಾಡಕ್ಟ್ಸು ನಾವು ಸೋರ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಮಿನಿಯೇಚರ್ ಪ್ರಾಡಕ್ಟ್ಸು ಇವೆಲ್ಲ ಬ್ರಾಸ್ ಮಿನಿಯೇಚರ್ಸ್ ಅಂತ ಹೇಳ್ತೀವಿ ನಾವು. ಕ್ಯಾಂಡಲ್ ಹೋಲ್ಡರ್ಸು, ಪೆನ್ ಸ್ಟ್ಯಾಂಡ್ಸು, ಕ್ಲೇ ಪೆನ್ ಸ್ಟ್ಯಾಂಡ್ಸು, ಹ್ಯಾಂಗಿಂಗ್ಸು, ಚನ್ನಪಟ್ಟಣ ಟಾಯ್ಸು, ರಂಗೋಲಿ, ಈ ಥರ ಅನಿಮಲ್ ಸೆಟ್ ಸಹ ನಾವುಗಳು ನಮ್ಮ ಹತ್ರ ಸಿಗುತ್ತೆ. ಅನಿಮಲ್ಸು ಇವೆಲ್ಲ ನಿಮಗೆ ಮನೆಯಲ್ಲಿ ಶೋಕೇಸ್ಗೆ ಇಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಐಟಮ್ಗಳಿದೆ.
ಅದು ಬಿಟ್ಟು ನೋಡಿ ಈ ಥರ ಹ್ಯಾಂಗಿಂಗ್ಸ್ ಇದೆ, ಶೋಕೇಸ್ಗಳಿವೆಲ್ಲ, ಹ್ಯಾಂಗಿಂಗ್ ಡಾಲ್ಸ್, ಚನ್ನಪಟ್ಟಣ ಟಾಯ್ಸು, ವರಮಹಾಲಕ್ಷ್ಮಿಗೆ ಅಂತ ಮಾಡಿರೋವಂಥ ಪ್ರಾಡಕ್ಟ್ಗಳಿವೆಲ್ಲ ಹ್ಯಾಂಡಿಕ್ರಾಫ್ಟ್ಸೇ. ಆಮೇಲೆ ತೋರಣಗಳು ನಮ್ಮಲ್ಲಿ ತುಂಬ ಸಿಗುತ್ತೆ. ತೋರಣಗಳು ಅಂದರೆ ಸುಮಾರು ಒಂದು 100-150 ವೆರೈಟಿ ತೋರಣಗಳು ನಮ್ಮಲ್ಲಿದೆ. ಕ್ರಿಸ್ಟಲ್ದಿದೆ, ಕ್ಲಾತ್ದಿದೆ, ಕವಡೇಲಿ ಮಾಡಿರೋವಂಥದ್ದಿದೆ, ಬಂಜಾರ ಟೈಪಲ್ಲಿ ನಮ್ಮಲ್ಲಿ ತೋರಣಗಳಿದೆ. ಸೊ ಹಾಗಾಗಿ ತುಂಬ ಈ ಥರ ಪ್ರಾಡಕ್ಟ್ಸು ಇದೆ. ನೋಡಿ ಇಲ್ಲೆಲ್ಲ ಒಂದು ಸಲ ನೋಡಿ, ಇವೆಲ್ಲ ಹ್ಯಾಂಡಿಕ್ರಾಫ್ಟ್ಸೇ. ಇವೆಲ್ಲ ನಮಗೆ ಯು ಪಿಯಿಂದ ಬರುತ್ತೆ ಪ್ರಾಡಕ್ಟ್ಸ್. ನೋಡಿ ಇದು ಉರ್ಲಿ, ನೀರು ಹಾಕಿಬಿಟ್ಟು ಫ್ಲವರ್ಸ್ ಹಾಕಿಬಿಟ್ಟು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಇದು ಹಬ್ಬಕ್ಕೆ ಸ್ಪೆಷಲಾಗಿ ಯೂಸ್ ಮಾಡ್ತಾರೆ. ಬೇರೆ ಟೈಮ್ನಲ್ಲಿ ಒಂದು ಕಾರ್ನರ್ ಪೀಸ್ ಥರ ಇಟ್ಬಿಟ್ಟು ನೀರು ಹಾಕಿಬಿಟ್ಟು ಹೂವು ಹಾಕ್ತಾರೆ. ದಿಸ್ ಕಾಲ್ಡ್ ಕೋನ್ ಪೇಂಟಿಂಗ್. ಇದರೊಳಗೆ ಯು ಗೆಟ್ ಮೋರ್ ದೆನ್ 10 ಕಲರ್ಸ್. ತಾಂಬೂಲ ಕವರ್ಗಳಿದೆ ನಮ್ಮ ಹತ್ರ, ಮೆಟಲ್ ದೀಪ್ಗಳಿದೆ, ಗೋಕುಲಾಷ್ಟಮಿಗೆ ಬೇಕಾಗಿರೋವಂಥ ಪ್ರಾಡಕ್ಟ್ಗಳು ಇದೆ. ನೋಡಿ ಇವೆಲ್ಲ ಮಿನಿಯೇಚರ್ಸು, ಕೇನ್ ಬಾಸ್ಕೆಟ್ಸ್ ಇದೆ. ನೋಡಿ ಈ ಥರ ಮದುವೆಗೆ, ಶ್ರೀಮಂತಕ್ಕೆ, ನಾಮಕರಣಕ್ಕೆ ಆದಂಥ ಪ್ರಾಡಕ್ಟ್ಗಳು ನಮ್ಮಲ್ಲಿದೆ. ಲೋಕಲ್ ಪ್ರಾಡಕ್ಟ್ಸು, ರೂರಲ್ ಪ್ರಾಡಕ್ಟ್ಸು, ಟ್ರೈಬಲ್ ಪ್ರಾಡಕ್ಟ್ಸು, ಎಲ್ಲ ಪ್ರಾಡಕ್ಟು ನಮ್ಮಲ್ಲಿ ಸಿಗುತ್ತೆ. ಇವೆಲ್ಲ ನೋಡಿ ಟ್ರೈಬಲ್ ಪ್ರಾಡಕ್ಟ್ಸು, ಇವೆಲ್ಲ ಟ್ರೈಬಲ್ ಪ್ರಾಡಕ್ಟ್ಸು. ಒರಿಸ್ಸಾಯಿಂದ ಬರುತ್ತೆ ಈ ಪ್ರಾಡಕ್ಟು. ನಮಗೆ ಜ್ಯುವೆಲ್ರಿಗಳು, ಇದು ಯಂಗ್ಸ್ಟರ್ಸ್ ಭಾಳ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ತೋರಣಗಳಿದು ಕೋನ್ ಪೇಂಟಿಂಗ್ ಅಂತ ಹೇಳ್ತೀವಿ. ಇದು ಡಬಲ್ ಸೈಡು, ಇದು ನಮಗೆ ಮಹಾರಾಷ್ಟ್ರದಿಂದ ಬರುತ್ತೆ ಈ ವೆರೈಟಿ. ಇದು ವರ್ಲಿ ಆರ್ಟ್, ಇದು ಬಂದು ನಮಗೆ ಚನ್ನಪಟ್ಟಣದಿಂದ ಬರುತ್ತೆ. ವರ್ಲಿ ಆರ್ಟ್ ತೋರಣಗಳು ಅಂತ. ಬೆಲ್ ತೋರಣ, ಇದು ಚನ್ನಪಟ್ಟಣದಿಂದ ಬರುತ್ತೆ, ಮತ್ತು ಪ್ಲಸ್ ಆಂಧ್ರದಿಂದನೂ ಸಹ ನಮಗೆ ಬರುತ್ತೆ. ಇದೆಲ್ಲ ಬ್ಯಾಂಗ್ಳೂರು ಲೋಕಲಲ್ಲೇ ಮಾಡಿಸೋದು ನಾವು. ಇವೆಲ್ಲ ನೋಡಿ, ಇದು ಒಂದಿದೆ, ಇದು ಬಂದು ವಾರಣಾಸಿಯಿಂದ ಬರುತ್ತೆ. ಬೀಡ್ಸ್ ಜೊತೆಗೆ ದೇವರದು ಮೋಟಿವ್ಸು, ಸ್ವಸ್ತಿಕ್ಕು, ಓಮು, ಗಣೇಶ, ಈ ಥರ ಎಲ್ಲ ಪ್ರಾಡಕ್ಟ್ಗಳು ನಮಗೆ ಇದರಲ್ಲಿ ಬರುತ್ತೆ. ಇದೆಲ್ಲ ಬಂದು ನಿಮಗೆ ನಾರ್ತ್ ಇಂಡಿಯಿಂದ ಬರುತ್ತೆ ನಮಗೆ ತೋರಣಗಳು. ಈ ಗೋಲ್ಡ್ ಕಲರ್ದು ಇವೆಲ್ಲ ಏನು ಗ್ರ್ಯಾಂಡಾಗಿ ಬೇಕು ಅಂತ ಬರೋ ಜನಕ್ಕೂ ನಮ್ಮಲ್ಲಿ ಸುಮಾರು ಕಲೆಕ್ಷನ್ಸ್ ಅವ್ರಿಗೆ ತೋರಣಗಳು ನಮ್ಮ ಅಂಗಡಿಲಿ ಸಿಗುತ್ತೆ. ಅದು ಬಿಟ್ಟರೆ ಇದು ಬಾಗಿಲು ಸೈಡ್ನಲ್ಲಿ ಹಾಕುವಂಥ ಶೋ ಪೀಸ್ಗಳಿವೆಲ್ಲ, ದೇವ್ರ ಮನೆಗಿರ್ಬೋದು, ಮನೆ ಬಾಗಿಲುಗಳಿಗಿರ್ಬೋದು, ಆ ಥರದ್ದೆಲ್ಲ ಇಲ್ಲಿ ಸಿಗುತ್ತೆ. ಸೈಡ್ ಹ್ಯಾಂಗಿಂಗ್ಸ್ ಅಂತ ಹೇಳ್ತೀವಿ ನಾವು. ಅದರೊಳಗೆ ಇಷ್ಟೊಂದು ವೆರೈಟಿ ಬರುತ್ತೆ. ಇದು ಅಷ್ಟೇ ನಮ್ಮ ಹತ್ರ 50-60 ರೂಪೀಸಿಂದ 2000-3000 ರೂಪೀಸ್ವರೆಗೂ ನಮ್ಮಲ್ಲಿ ಸೈಡ್ ಹ್ಯಾಂಗಿಂಗ್ ಸಿಗುತ್ತೆ. ತೋರಣಗಳು ಸುಮಾರು 40-50 ರೂಪಾಯಿಂದ ತೋರಣಗಳು ನಮ್ಮಲ್ಲಿ ಸುಮಾರು ಒಂದು 3000 ರೂಪಾಯಿವರೆಗೂ ತೋರಣಗಳು ಇದೆ. ಸೊ ನನ್ನ ಹೆಸರು ಮೇಘಾ ಸರ್. ನಾವು ಬಂದಿರೋದು ಗಂಗಾನಗರದಿಂದ. ಆಲ್ಮೋಸ್ಟ್ ಮೋರ್ ದೆನ್ 6-7 ಮಂತ್ಸ್ ಆಯಿತು. ತುಂಬ ಇಲ್ಲೇ ಬರ್ತಾ ಇದ್ದೀವಿ. ನಾವು ಬೆಂಗಳೂರು ಬಂದೇ 1 ಇಯರ್ ಆಯಿತು ಆ್ಯಕ್ಚುಲಿ. ಸೊ ಈ ಶಾಪಿಗೆ ಬಂದು ಚೆನ್ನಾಗಿದೆ ಸರ್, ರೀಸನಬಲ್ ರೇಟ್. ಸೊ ಐಟಮ್ಸ್ ಎಲ್ಲನೂ ಚೆನ್ನಾಗಿದೆ, ತೊಗೊಳ್ಬೋದು ಎಲ್ಲರೂ. ಆ್ಯಕ್ಚುಲಿ ಒಳಗಡೆ ಇದೆ, ಹುಡ್ಕೊಂಡು ಬರ್ತಾ ಇದ್ದೀವಿ, ಚೆನ್ನಾಗಿದೆ ಶಾಪ್ ಅಂತ. ಚೆನ್ನಾಗಿದೆ ಸರ್ ಐಟಮ್ಸ್ ಎಲ್ಲ.